ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ HSM ಪ್ರಕಾಶ್. ಅವರು ಡೆಪ್ಯೂಟಿ ಡೈರೆಕ್ಟರ್ ಜನರಲ್, ನಿವೃತ್ತರು, ಗೌರ್ಮೆಂಟ್ ಆಫ್ ಇಂಡಿಯಾ. ಮುಖ್ಯವಾಗಿ ಏನು ಅಂತಂದ್ರೆ ವಿಜ್ಞಾನ ಮತ್ತೆ ಆರೋಗ್ಯ ಇದರ ಹೊಂದಾಣಿಕೆ. ವಿಜ್ಞಾನ ಅಂತಂದ್ರೆ ಸೈನ್ಸು ಅಂತ ಅನ್ಕೊಳ್ತಾರೆ, ಆರೋಗ್ಯ ಕೂಡ ಸೈನ್ಸ್ ನಲ್ಲೇ ಬರುತ್ತೆ. ಹಾಗಾಗಿ ಇವತ್ತು ಅವರು ಕಲ್ಲು, ಮಣ್ಣು, ನೀರು ಇವುಗಳಿಂದ ನಮ್ಮ ಆರೋಗ್ಯ ಹೇಗೆ ಚೆನ್ನಾಗಿಟ್ಕೊಳ್ಬೇಕು, ಅಲ್ಲಿ ಏನಾದ್ರೂ ಮಾಲಿನ್ಯ ಆದ್ರೆ ಏನಾಗತ್ತೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಪ್ರಕಾಶ್ ಸರ್. ನಮಸ್ಕಾರ. ನಮಸ್ಕಾರ. ತುಂಬಾ ತುಂಬಾ ಸಂತೋಷ ಆಯ್ತು ತಾವು ನಮ್ಮ ಜೊತೆಗೆ ಸೇರ್ಕೊಂಡಿರೋದು. ಈ ಆಹಾರ, ಆರೋಗ್ಯ, ಅಧ್ಯಾತ್ಮ ಅಂತಂದಾಗ ಒಬ್ಬ ವ್ಯಕ್ತಿ ವಿಕಸನ ಆಗ್ಬೇಕು ಅಥವಾ ಬದುಕಬೇಕು ಅಂತಂದ್ರೆ ಆಹಾರ ಕೂಡ ಮುಖ್ಯ ಆಗತ್ತೆ. ಆಹಾರ ಬರ್ಬೇಕು ಅಂದ್ರೆ ಮಣ್ಣು ಚೆನ್ನಾಗಿರ್ಬೇಕು, ಜೊತೆಗೆ ಆ ಮಣ್ಣಿನ ಜೊತೆಗೆ ನೀರು ಚೆನ್ನಾಗಿರ್ಬೇಕು, ಹವೆ ಕೂಡ ಚೆನ್ನಾಗಿರ್ಬೇಕು. ಮಾಲಿನ್ಯ ಇಲ್ದಂತ ಪರಿಸರ ಇತ್ತು ಅಂತಂದ್ರೆ ನಮಗೆ ಬಂದಿರಂತ ಫಸಲು, ನಾವು ತಗೊಳ್ಳುವಂತ ಆಹಾರ ಉತ್ತಮವಾಗಿದ್ದು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಈ ಪಂಚಭೂತಗಳಿಂದ ಆದಂತ ಶರೀರ ಚೆನ್ನಾಗಿರ್ಬೇಕು ಅಂತಂದ್ರೆ, ಅದಕ್ಕೆ ಉತ್ತಮವಾದಂತ ಆಹಾರ, ಆರೋಗ್ಯ ಸಿಗಬೇಕು ಅಂತಂದ್ರೆ ನಿಮ್ಮ ಕಲ್ಲು, ಮಣ್ಣು, ನೀರಿನಿಂದ ಏನು ಪ್ರಯೋಜನ, ಅದನ್ನ ಹೇಗೆ ಕಾಪಾಡಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ. ಥ್ಯಾಂಕ್ ಯು ಮೇಡಮ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಸಂತೋಷ ಆಗ್ತಾ ಇದೆ. ಈ ಆರೋಗ್ಯ, ಅಧ್ಯಾತ್ಮ ಮತ್ತು ಆಹಾರ ಈ ಮೂರರ ನಡುವಿನ ಸಂಬಂಧದ ಬಗ್ಗೆ ತಾವು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ಜನಗಳಿಗೆ ಗೊತ್ತಿಲ್ಲದ ಕೆಲವು ವಿಷಯಗಳನ್ನು ಹೇಳೋದ್ರಿಂದ ಖಂಡಿತ ಉಪಯೋಗ ಆಗುತ್ತೆ. ಸೊ ನಾನು ಭೂವಿಜ್ಞಾನಿ, ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣದಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ, ಅದರಲ್ಲೂ ಕೂಡ ಒಳ ಪ್ರದೇಶಗಳಲ್ಲಿ, ಕಾಡು ಮೇಡುಗಳಲ್ಲಿ ಖನಿಜ ಅನ್ವೇಷಣೆಗೋಸ್ಕರ ಕೆಲಸ ಮಾಡಿ ಈಗ ನಿವೃತ್ತನಾಗಿದ್ದೇನೆ. ಆದ್ರೂ ಕೂಡ ನನ್ನ ಒಂದು ವೈಜ್ಞಾನಿಕ ಸಂಶೋಧನೆ ಮುಂದುವರಿಸಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ, ನಾವು ಎಲ್ಲೆಲ್ಲಿ ಕ್ಯಾಂಪ್ಗಳಾಗ್ತಾ ಇದ್ವೋ ನಾವು ವಾಸ ಮಾಡ್ತೀವಿ. ಆ ಸಮಯದಲ್ಲಿ ನಾವು ನಮ್ಮ ಆರೋಗ್ಯ ಹೇಗೆ ಕಾಪಾಡ್ಕೊಬೇಕು ಅಂತ ನಾವು ವಿಶೇಷವಾಗಿ ಗಮನ ಕೊಡ್ತೀವಿ. 6 ತಿಂಗಳು ನಾವು ಆ ಟೆಂಟ್ ಅಲ್ಲಿ, ಕ್ಯಾಂಪ್ ಅಲ್ಲಿ ಇರ್ಬೇಕಾದ್ರೆ ಮನೆಗಳಿಂದ, ಫ್ಯಾಮಿಲಿಗಳಿಂದ ದೂರ ಇರ್ತೀವಿ. ಆ ಟೈಮ್ ನಲ್ಲಿ ನಮ್ಮ ಆರೋಗ್ಯ ಕಾಪಾಡ್ಕೊಬೇಕಾದ್ರೆ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಗಮನ ಕೊಡ್ತೀವಿ. ಅಲ್ಲಿ ಇರ್ತಕ್ಕಂತಹ ನೀರ್ ಏನಿದೆ, ಕೆಲವೊಮ್ಮೆ ಬೋರ್ವೆಲ್ ವಾಟರ್ ಇರುತ್ತೆ, ಕೆಲವೊಮ್ಮೆ ಬಾವಿ ನೀರ್ ಇರುತ್ತೆ, ಕೆಲವೊಮ್ಮೆ ತೊರೆ, ನದಿಗಳ ಆ ನೀರಿನ ಗುಣಮಟ್ಟ ಏನಿದೆ ಅಂತ ನಾವು ಆಲೋಚನೆ ಮಾಡ್ತೀವಿ. ಕೆಲವೊಮ್ಮೆ ಬಾವಿ ನೀರಿನಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಅಂಶ ಕಂಡು ಬರುತ್ತೆ. ಅದನ್ನ ನಾವು ಒಂದು ತಟ್ಟೆಗೆ ಹಾಕಿ ಬಿಸಿಲಲ್ಲಿ ಇಟ್ರೆ ನೀರು ಆವಿ ಆಗೋದ್ಮೇಲೆ ಬಿಳಿ ಪೌಡರ್ ಉಳ್ಕೊಂಡಿರುತ್ತೆ. ಹೌದು, ಆ ಪೌಡರ್ ಉಳ್ಕೊಳ್ಳುತ್ತೆ. ಆಗ ಗೊತ್ತಾಗುತ್ತೆ ಅಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂತ. ಆಗ ನಾವು ಒಂದ್ ಸ್ವಲ್ಪ ನೀರನ್ನು ಕುದಿಸಿ ತಣ್ಣಗೆ ಮಾಡ್ಕೊಂಡು ಕುಡಿತೀವಿ. ಹಾಗೆ ಸ್ವಲ್ಪ ಅಲ್ಲಿನ ಸಮುದಾಯದ ಆರೋಗ್ಯವನ್ನ ಒಂದ್ ಸ್ವಲ್ಪ ಗಮನಿಸಿದಾಗ ಕೆಲವೊಮ್ಮೆ ನಮ್ಗೆ ಬಹಳ ವಿಚಿತ್ರವಾದ ಕಂಡೀಷನ್ಸ್ ಕಂಡು ಬರುತ್ತೆ. ಆಗ ನಾವು ವಿಶೇಷ ಎಚ್ಚರಿಕೆ ವಹಿಸ್ತೀವಿ. ಫಾರ್ ಎಕ್ಸಾಂಪಲ್, ಕೆಲವು ಪ್ರದೇಶಗಳಲ್ಲಿ ಹಾದೆ ಬಾವಿ ಅಥವಾ ಬೋರ್ವೆಲ್ ನೀರಿನಲ್ಲಿ ಜಾಸ್ತಿ ಇರುತ್ತೆ, ಫ್ಲೋರಿನ್ ಅಂಶ ಜಾಸ್ತಿ ಇದೆ. ಫ್ಲೂರೋಸಿಸ್ ಆದ್ರೆ ಮೂಳೆಗಳು ಡ್ಯಾಮೇಜ್ ಆಗುತ್ತೆ, ಹಲ್ಲೆಲ್ಲ ಬ್ರೌನ್ ಕಲರ್ ಬರುತ್ತೆ. ಆಮೇಲೆ ಆ ಮಕ್ಕಳಿಗೆ ಬೆಳವಣಿಗೆಯಲ್ಲೇನೆ ನ್ಯೂನತೆ ಬಂದ್ಬಿಡುತ್ತೆ. ಅದು ಫ್ಲೂರೈಡ್ ಜಾಸ್ತಿ ಇದ್ರೆ ಆಕ್ಸ್ಬೋಲೆಕ್ಸ್ ಅಂತಾರೆ, ಕಾಲು ವಿಕಾರವಾಗಿರುತ್ತೆ, ಅಲ್ಲೆಲ್ಲ ಹಳದಿಯಾಗಿ, ಆಮೇಲೆ ಸರಿಯಾಗಿ ಗ್ರೋತು ಶಾರ್ಟ್ ಆಗಿರ್ತಾರೆ. 5 ಅಡಿ ಬೆಳೆಯೋರು, 5.5 ಅಡಿ ಬೆಳಿಬೇಕಾದವರು 3-4 ಅಡಿಗೆ ನಿಂತು ಹೋಗುತ್ತೆ ಬೆಳವಣಿಗೆ. ಈ ರೀತಿ ಇದಕ್ಕೆ ಫ್ಲೋರೋಸಿಸ್ ಅಂತಾರೆ. ಅದು ನಾವು ಗಮನಿಸ್ತೀವಿ. ಅದು 1 ಹಳ್ಳಿನಲ್ಲಿರ್ಬೋದು, 10 ಹಳ್ಳಿಗಳಲ್ಲಿರ್ಬೋದು, ಇಡೀ ಜಿಲ್ಲೆನಲ್ಲಿರ್ಬೋದು. ಅದಕ್ಕೆ ಕಾರಣ ಏನು ಅಂದ್ರೆ, ಆ ನೀರು, ಆ ಬಾವಿಯ ನೀರು, ಕೊಳವೆ ಬಾವಿ ನೀರು ಯಾವ ರೀತಿಯ ಶಿಲೆಗಳಲ್ಲಿದೆ ಅಂತ ನಾವು ನೋಡ್ತೀವಿ. ಕೆಲವು ವಿಶೇಷವಾದ ಶಿಲೆಗಳು, ಕಲ್ಲುಗಳ ಮುಖಾಂತರ, ಶಿಲೆಗಳ ಮುಖಾಂತರ ಬರುತ್ತೋ ಅದನ್ನೆಲ್ಲ ಲವಣಗಳನ್ನು ತಗೊಂಡ್ ಬರುತ್ತೆ ಅದು. ಎಕ್ಸಾಕ್ಟ್ಲಿ. ಆ ನೀರು ಸಂಗ್ರಹ ಆಗಿರೋದು ಪ್ಲಸ್ ಹರಿದು ಬರುವ
ಆ ದಾರಿನಲ್ಲಿ ಯಾವ ಶಿಲೆ ಇದೆ, ಅದು ಶಿಥಿಲವಾಗಿ ಯಾವ ಖನಿಜಗಳನ್ನ, ಯಾವ ರಾಸಾಯನಿಕಗಳನ್ನ ನೀರಿಗೆ ಬಿಡುಗಡೆ ಮಾಡಿದೆ, ಅದು ನೀರಿನಲ್ಲಿರುತ್ತೆ. ಅದನ್ನ ನಾವು ಬಳಸಿದಾಗ, ಜನ ಬಳಸಿದಾಗ ಅವ್ರಿಗೆ ಆ ಖನಿಜದ ಅಂಶ, ಆ ಧಾತುವಿನ ಅಂಶ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಜಾಸ್ತಿ ಆದಾಗ ವಿಚಿತ್ರ ರೋಗಗಳು ಬರ್ತವೆ. ಈಗ ಆ ಒಂದು ಉದಾಹರಣೆ ರೋಗಗಳ ಹೇಳಿದ್ರೆ ಜೊತೆಗೆ ಕುಡಿಯುವಾಗ ನಿಮ್ಗೆ ಸೌಳು ಅನ್ಸುತ್ತಲ್ವಾ? ಆ ನೀರು ಸೌಳಾಗಿರುತ್ತೆ, ಅಷ್ಟು ರುಚಿಯಾಗಿರಲ್ಲ, ಹೌದು, ಸೌಳಾಗಿರುತ್ತೆ, ಸೌಳಾಗಿರುತ್ತೆ. ಅದು ಸಲಿನಿಟಿ ಜಾಸ್ತಿ ಆದಾಗ, NaCl, KCl ಅಥವಾ ಬೇರೆ ಸಾಲ್ಟ್ಗಳು ಜಾಸ್ತಿ ಆದಾಗ ಪೊಟ್ಯಾಷಿಯಂ ಆ ಕ್ಲೋರೈಡ್. ಚೌಳು ಗುಣ ಬರುತ್ತದು. ಹೌದು. ಹಾಗೆ ಈ ಫ್ಲೋರೋಸಿಸ್ ಕೆಲವು ಜಿಲ್ಲೆಗಳು, ನಲ್ಗೊಂಡ ಜಿಲ್ಲೆ ಇದೆ ಆಂಧ್ರ ಪ್ರದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಹರಪನಹಳ್ಳಿ ಸುತ್ತಮುತ್ತ, ಹೂವಿನ ಹಡಗಲಿ ಸುತ್ತಮುತ್ತ, ಧಾರವಾಡ ಜಿಲ್ಲೆಯ ಕೆಲವು ಜಾಗಗಳಲ್ಲಿ, ಕೋಲಾರ ಜಿಲ್ಲೆಯ ಕೆಲವು ಭಾಗಗಳಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿ 41 ಜಿಲ್ಲೆಗಳಲ್ಲಿ ಈ ರೀತಿಯ ಫ್ಲೋರೋಸಿಸ್ ಕಂಡು ಬರುತ್ತೆ. ಅದಕ್ಕೆ ಆ ನೀರನ್ನ ನಾವು ಬಳಸೋದಕ್ಕಾಗಲ್ಲ. ಫ್ಲೋರಿನ್ ಕಂಟೆಂಟ್ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಕೆಲವು ಮೆಥಡ್ಸ್ ಇದೆ, ಫಿಲ್ಟರ್ ಮಾಡ್ಬೇಕಾಗತ್ತೆ, ಕೆಲವು ಸಾಲ್ಟ್ಸ್ ಹಾಕ್ಬೇಕಾಗತ್ತೆ. ಒಂದು ವಿಶೇಷವಾದ ಮಿನರಲ್ ಸರ್ಪಂಟೀನ್ ಅಂತ, ಅದನ್ನ ನಾವು ಬಳಸಿದಾಗ ಅದು ಫ್ಲೋರಿನ್ ನ ಹೀರ್ಕೊಳ್ಳುತ್ತೆ. ಅದಾದ್ಮೇಲೆ ನಾವು ಮಾಡ್ಬೋದು. ಈ ರೀತಿ ನಾವು ಅಬ್ಸರ್ವ್ ಮಾಡ್ತೀವಿ. ನೋಡಿ, ಇಡೀ ಸಮುದಾಯ, ಆ ಜಿಲ್ಲೆಯ ಇಡೀ ಜನ ಈ ಫ್ಲೋರೋಸಿಸ್ ನಿಂದ ನರಳ್ತಾರೆ ಕೆಲವೊಮ್ಮೆ. ಅದು ಫ್ಲೋರಿನ್. ಅದೇ ರೀತಿ ಕ್ಯಾಲ್ಸಿಯಂ ಜಾಸ್ತಿ ಆಗಲು ಕೂಡ ಕೆಲವು ಕಿಡ್ನಿ ಸ್ಟೋನ್ ಅಂತ ನಾವೇನ್ ಹೇಳ್ತೀವಿ, ಅದರಿಂದ ನರಳುತ್ತೆ. ಈ ಕ್ಯಾಲ್ಸಿಯಂ ನೀರಿನ ಮೂಲಕ ದೇಹಕ್ಕೆ ಬಂದು ದೇಹದಲ್ಲಿ ಸಂಗ್ರಹ ಆಗಿ, ನಾರ್ಮಲ್ ಆಗಿ ದೇಹ ಇಂಟರ್ನಲ್ ಆರ್ಗನ್ಸ್ ಆ ಯೂರಿನ್ ನಲ್ಲಿ ಹೋಗಿದ್ದು ಕಿಡ್ನಿನಲ್ಲಿ ಡೆಪಾಸಿಟ್ ಆಗತ್ತೆ. ಹೆಚ್ಚಾದಾಗ, ಫಿಲ್ಟರ್ ಆಗದಾಗ ಕಿಡ್ನಿ ವೀಕ್ ಆದಾಗ ಆ ಕ್ಯಾಲ್ಸಿಯಂ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಅಥವಾ ಗಾಲ್ ಬ್ಲಾಡರ್ ನಲ್ಲಿ ಉಳ್ಕೊಳುತ್ತೆ. ಸೊ ಕೆಲವೊಮ್ಮೆ ಪ್ಯಾಂಕ್ರಿಯಾಸ್ ನಲ್ಲಿ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಆ ಸ್ಟೋನ್ ಅಂತವ್ರಿಗೆ ಟೈಪ್ 1 ಡಯಾಬಿಟಿಸ್ ಬಂದ್ಬಿಡುತ್ತೆ ಅವ್ರಿಗೆ. ಅದು ಪ್ಯಾಂಕ್ರಿಯಾಸ್ ಇನ್ಎಫಿಷಿಯನ್ಸಿ ಆದಾಗ ಡಯಾಬಿಟಿಸ್ ಮೆಲಿಟಸ್ ಕೂಡ ಬರುತ್ತೆ. ಸೊ ಈ ರೀತಿ ಈ ಕ್ಯಾಲ್ಸಿಯಂ ಹೆಚ್ಚಾದಾಗ ಅದನ್ನ ನದಿ ನೀರಿನಲ್ಲಿ, ಕೆಲವು ಪ್ರದೇಶಗಳಲ್ಲಿ, ಮಣ್ಣಿನಲ್ಲಿ, ಶಿಲೆಗಳಲ್ಲಿ, ಲೈಮ್ ಸ್ಟೋನ್ ಏರಿಯಾಗಳಲ್ಲಿ ಅಂತ ಕಡೆ ಕ್ಯಾಲ್ಸಿಯಂ ಹೆಚ್ಚಾಗಿರೋ ಚಾನ್ಸ್ ಇರುತ್ತೆ. ಈ ವಾಲ್ಕೆನಿಕ್ ಟೆರೈನ್ ಅಂತ ಹೇಳ್ತೀವಿ, ಅಲ್ಲಿ ಬೆಸಾಲ್ಟ್ ಶಿಲೆ, ಅದರಲ್ಲೂ ಕೂಡ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ಕ್ಯಾಲ್ಸಿಯಂ ಅನ್ನ ಫಿಲ್ಟರ್ ಮಾಡೋದಕ್ಕೆ ನಾವು ವಿಶೇಷ ಗಮನ ಕೊಡಬೇಕಾಗುತ್ತೆ. ಅದು ನೋಡಿ, ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ಬೋದು. ನಾವು ನಮ್ಮ ಮನೆಯಲ್ಲಿ ಆ ರೀತಿಯ ನೀರನ್ನು ಬಳಸಿದ್ರೆ, ನಲ್ಲಿಗಳ ಮೂಲಕ ಹರಿದು ಬರುವಾಗ ಬಾತ್ರೂಮ್ ನಲ್ಲಿ ಆ ಬಿಳಿ ಪೌಡರ್ ಬಣ್ಣನೂ ಆಗ್ಬಿಟ್ಟು ಇದ್ರ ಮೇಲೆ ಎಲ್ಲ ಕೂತ್ಕೊಂಡ್ಬಿಡುತ್ತೆ ಅದು. ಆಮೇಲೆ ತಲೆ ಕೂದಲು ಉದುರೋಕ್ ಶುರು ಆಗಿ ಹೋಗ್ಬಿಡುತ್ತೆ, ಅದ್ರಲ್ಲಿ ತಲೆ ಸ್ನಾನ ಮಾಡಿದಾಗ ಉದುರೋಗುತ್ತೆ. ಬಾಯ್ಲರ್ ಒಳಗಡೆ ಒಂದು ಲೇಯರ್ ಆಗುತ್ತೆ. ಈ ರೀತಿ ಹೆಚ್ಚಿನ ಕ್ಯಾಲ್ಸಿಯಂ ಇದ್ದಾಗ ನಾವು ಗಮನ ಕೊಡಬೇಕಾಗುತ್ತೆ. ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಲಕ್ಷಾಂತರ ಜನ ಈ ರೀತಿಯ ಸಮಸ್ಯೆಗಳಿಂದ ನರಳ್ತಾರೆ ಕೆಲವೊಮ್ಮೆ. ಇದೇ ತರ ಕೆಲವು ಏರಿಯಾಗಳಲ್ಲಿ ಕಾಪರ್ ಡಿಫಿಷಿಯನ್ಸಿ ಇದ್ರೆ, ಕಾಪರ್ ಇಲ್ಲದೆ ಇದ್ರೆ, ಅಥವಾ ಇನ್ನೊಂದು ಈ ಭೋಪಾಲ್ ಅಂತ ಜಾಗಗಳಲ್ಲಿ, ಗ್ವಾಲಿಯರ್ ಅಂತ ಕಡೆ ಕ್ಯಾಲ್ಸಿಯಂ ಇರದೇ ಇಲ್ಲ, ಬರೀ ಸ್ಯಾಂಡ್ ಸ್ಟೋನ್ ಕಂಟ್ರಿ ಇರುತ್ತೆ, ಸಿಲಿಕಾ ಜಾಸ್ತಿ ಇರುತ್ತೆ ನೀರು. ಅಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಜನಗಳು ವೀಕ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರನೇ ಅಲಹಾಬಾದ್ ಮತ್ತೆ ಗಂಗಾ ನದಿಯ ಕೆಲವು ಪ್ರದೇಶಗಳಲ್ಲಿ, ಈ ಸ್ಯಾಂಡ್ ಸ್ಟೋನ್ಸ್ ಇರುವಂತ ಏರಿಯಾಗಳಲ್ಲಿ ಈ ಪಾನ್ ತಿಂತಾರೆ ಜನಗಳು. ಅಭ್ಯಾಸ ಅದು. ಸುಣ್ಣ ಹಾಕ್ಬಿಟ್ಟು ಪಾನ್ ತಿಂತಾರೆ. ಒಂದು ಪಾನ್ ತಿಂದು ಸುಣ್ಣ ತಗೊಂಡು ಈಗ ಡೈರೆಕ್ಟ್ ಆಗಿ ತಿಂತಾರೆ. ನಾವು ಸುಣ್ಣ ಡೈರೆಕ್ಟ್ ಆಗಿ ತಿಂದ್ರೆ ನಮ್ ನಾಲ್ಗೆ ಚೂರು ಅನ್ನತ್ತೆ, ಅವ್ರಿಗೇನು ಅನ್ಸುತ್ತೆ. ಅದು ಬಯೋಲಾಜಿಕಲ್ ನೀಡ್ ಅದು. ಸೊ ಅಲ್ಲಿನ ನೀರಿನಲ್ಲಿ, ಸರೋವರದಲ್ಲಿ, ಕೆರೆ ನೀರಲ್ಲಿ, ಬಾವಿ ನೀರಿನಲ್ಲಿ ಕ್ಯಾಲ್ಸಿಯಂ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಎಕ್ಸ್ಟ್ರಾ ಕ್ಯಾಲ್ಸಿಯಂ ಅಂತ ಅಂತಾರೆ. ನೋಡಿ, ಕಮ್ಮಿ ಆದ್ರೂ ಕಷ್ಟ, ಹೆಚ್ಚಾದ್ರೂ ಕಷ್ಟ. ಎಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ. ಸೊ ಈ ಡಿಫಿಷಿಯನ್ಸಿ ಆಫ್ ಸರ್ಟನ್ ಎಲಿಮೆಂಟ್ಸ್, ಎಕ್ಸೆಸ್ ಆಫ್ ಸರ್ಟನ್ ಎಲಿಮೆಂಟ್ಸ್ ಈ ರೀತಿ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಐರನ್ ಕೂಡ ಡಿಫಿಷಿಯನ್ಸಿ ಆದಾಗ ರಕ್ತಹೀನತೆ ಆಗುತ್ತೆ.
ಹೆಚ್ಚಾದಾಗ ಅದರ ಪರಿಣಾಮ ಏನು ನಾವು ಕಂಡಿಲ್ಲ. ಅಲ್ಲ ಈ ತೊಂದರೆ ಇಲ್ಲ. ಇಲ್ಲ ಹಿಮೋಸಿಡ್ರೋಸಿಸ್ ಅಂತಂದು ಡೆಪಾಸಿಟ್ ಆಗತ್ತೆ ಲಂಗ್ಸ್ ಅಲ್ಲಿ, ಅದು ಆಗತ್ತೆ. ಐರನ್ ಜಾಸ್ತಿ ಆದಾಗ ಹಿಮೋಸಿಡ್ರೋಸಿಸ್ ಆಗತ್ತೆ. ಅದು ಕೆಲವು ಏರಿಯಾಗಳಲ್ಲಿ ಕಂಡು ಬಂದಿರ್ಬೋದು, ಬಟ್ ಕಮ್ಯುನಿಟಿ ಡಿಸೀಸ್ ಅಲ್ಲ ಅದು ಹೆಚ್ಚಿನ ಮಟ್ಟಿಗೆ. ಹಾಗೆ ರೀತಿ ಕಾಪರ್ ಡಿಫಿಷಿಯನ್ಸಿ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಆಗ ಜನಗಳಿಗೆ ಒಂದು ರೀತಿಯ ನರ್ವಸ್ ಡೆಬಿಲಿಟಿ ಮತ್ತೆ ವೀಕ್ನೆಸ್ ಮತ್ತೆ ಈ ಏನ್ ಹೇಳ್ತೀರಾ ಅದು ಪ್ಯಾರಾಲಿಸಿಸ್ ವೀಕ್ನೆಸ್ ಬರೋದು ಜಾಸ್ತಿ ಆಗುತ್ತೆ. ಅದು ಕಾಪರ್ ಡೆಫಿಷಿಯನ್ಸಿ. ಅದಕ್ಕೆ ಈಗ ಕಾಪರ್ ಫ್ಲಾಸ್ಕ್ ಮಾಡಿ ಕಾಪರ್ ಲೋಟ ಮಾಡ್ಕೊಂಡು ಕಾಪರ್ ನಲ್ಲೇನೆ ನೀರ್ ಕುಡಿಯೋದು ಊಟ ಮಾಡೋದು ಮಾಡ್ತಾ ಇದ್ದಾರೆ. ಇದು ನಮ್ಮ ಪ್ರಾಚೀನ ಪದ್ಧತಿ. ಇದಕ್ಕೋಸ್ಕರ ಕಾಪರ್ ನಮ್ ದೇಹಕ್ಕೆ ಬೇಕು, ಅದಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾ ಸಪ್ಲೈ ಮಾಡ್ಬೇಕಾಗುತ್ತೆ. ಅದೇ ರೀತಿ ಜಿಂಕ್ ಡೆಫಿಷಿಯನ್ಸಿ ಬರುತ್ತೆ. ಕೆಲವು ಏರಿಯಾಗಳಲ್ಲಿ ಜಿಂಕ್ ಡಿಪಾಸಿಟ್ಸ್ ಇದ್ದಾಗ ಜಿಂಕ್ ಕೂಡ ನಮ್ ದೇಹಕ್ಕೆ ಒಳ್ಳೇದು, ಬೇಕು, ಆದ್ರೆ ಎಕ್ಸೆಸ್ ಆದ್ರೂ ಕೂಡ ಕಷ್ಟ ಆಗುತ್ತೆ. ಸೊ ಕೆಲವು ಏರಿಯಾಗಳಲ್ಲಿ ಜಿಂಕೇ ಇರಲ್ಲ, ಅಂತ ಕಡೆ ಗ್ರೋತ್ ಸರಿಯಾಗಲ್ಲ, ಜನಗಳದ್ದು ವೀಕ್ನೆಸ್ ಇರುತ್ತೆ, ಅನಿಮಿಯಾ ಇರುತ್ತೆ. ಸೊ ಈ ರೀತಿ ಕಾಪರ್, ಜಿಂಕ್, ಮೆಗ್ನೀಷಿಯಂ ಕೂಡ ನಮ್ ದೇಹಕ್ಕೆ ಬೇಕು. ಟು ಸಮ್ ಎಕ್ಸ್ಟೆಂಟ್ ಮ್ಯಾಂಗನೀಸ್ ಕೂಡ ಬೇಕು. ಆದ್ರೆ ಅದೇ ರೀತಿ ನಮ್ ದೇಹಕ್ಕೆ ಸೋಡಿಯಂ, ಪೊಟ್ಯಾಷಿಯಂ ಬೇಕು. ಮೇಡಮ್ ಡಾಕ್ಟ್ರು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಹಳ್ಳಿಗಳ ಕಡೆ ಈ ಗರ್ಭಿಣಿ ಸ್ತ್ರೀಯರಿಗೆ 5ನೇ ತಿಂಗಳಲ್ಲಿ ಸುದ್ದೆ ಮಣ್ಣು ಪ್ಯೂರ್ ವೈಟ್ ಪೌಡರ್ ಪಟ್ಟ ಕಟ್ಬಿಟ್ಟು ಕೊಡ್ತಾರೆ. ಅದು ಸುದ್ದೆ ಮಣ್ಣದು, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಹಾಗೆ ಪ್ರೆಗ್ನೆಂಟ್ ಲೇಡಿಗಳಿಗೆ ಕೆಮ್ಮಣ್ಣು, ಪ್ಯೂರಿಫೈಡ್ ಕೆಮ್ಮಣ್ಣು ಸೋಸಿ ಸಣ್ಣ ಕೆಮ್ಮಣ್ಣು ಪುಡಿ ಕೊಡ್ತಾರೆ. ತಿನ್ನಕ್ಕೆ ಆಸೆ ಪಡ್ತಾರೆ ಅವರು. ಹೆಣ್ಣು ಮಕ್ಕಳು ಅದನ್ನೇ ತಗೊಂಡು ನೆಕ್ತಾರೆ ಆ ಟೈಮ್ ನಲ್ಲಿ, ಬೇರೆ ಟೈಮ್ ಕೊಟ್ರೆ ಮುಟ್ಟಲ್ಲ. ಸೊ ಹಾಗೆ ರೀತಿ ಅವ್ರಿಗೆ ಏನೋ ಆಮ್ಲ, ನೆಲ್ಲಿಕಾಯಿ, ಈ ಹುಣಸೆ ಹಣ್ಣು ಅದೆಲ್ಲ ಹಾಗೆ ತಿಂತಾರೆ, ಯಾಕೆಂದ್ರೆ ವಿಟಮಿನ್ ಸಿ ಬೇಕು ಬೆಳೆಯುತ್ತಿರುವ ಮಗುವಿಗೆ. ಸೊ ಈ ರೀತಿ ವಿಟಮಿನ್ಸ್ ಒಂದು ರಿಕ್ವೈರ್ಮೆಂಟ್ ದೇಹಕ್ಕೆ, ಮಿನರಲ್ಸ್ ಒಂದು ರಿಕ್ವೈರ್ಮೆಂಟ್. ಸೊ ಹಾಗಾಗಿ ಈ ಮಿನರಲ್ಸ್ ಎಲ್ಲಿಂದ ಬರುತ್ತೆ? ಕಲ್ಲುಗಳಿಂದ ಬರುತ್ತೆ. ಆ ಪ್ರದೇಶದಲ್ಲಿ ಯಾವ ರೀತಿ ಕಲ್ಲುಗಳಿವೆ ಅದನ್ನ ನಾವು ಗಮನಿಸಬೇಕಾಗುತ್ತೆ. ಈ ಕಮ್ಯುನಿಟಿ ಡಿಸೀಸಸ್ ಅಂಡ್ ಮಿನರಲ್ಸ್ ಅಂಡ್ ಎಲಿಮೆಂಟ್ಸ್, ಇದು ನಮ್ಮ ಮೆಡಿಕಲ್ ಜಿಯಾಲಜಿ ಎನ್ನುವ ಒಂದು ಶಾಸ್ತ್ರ ಇದೆ, ಎನ್ವಿರಾನ್ಮೆಂಟಲ್ ಜಿಯೋಕೆಮಿಸ್ಟ್ರಿ ಅನ್ನುವ ಒಂದು ಶಾಸ್ತ್ರ ಇದೆ. ಈ ಕಮ್ಯುನಿಟಿ ಡಿಸೀಸಸ್ ಎಸ್ಪೆಷಲಿ ಯಾತಕ್ಕೆ ಅದು ಬರುತ್ತೆ, ಕೆಲವು ಜಾಗಗಳಲ್ಲಿ ಜಿಯಾಲಜಿ ಶಿಲೆಗಳ ಜೊತೆ ಏನ್ ನಂಟಿದೆ ಅದನ್ನ ನಾವು ವಿಶೇಷವಾಗಿ ಗಮನಿಸ್ತೀವಿ. ಅದೇ ರೀತಿ ಕೆಲವು ಧಾತುಗಳು, ಖನಿಜಗಳು ಬೇಕಿಲ್ಲ, ವಿಷಕಾರಿ ಧಾತುಗಳು, ಲೆಡ್, ಆರ್ಸೆನಿಕ್, ಇದು ಸಾಮಾನ್ಯವಾಗಿ ಫಿಲ್ಟರ್ ನಲ್ಲಿ, ಅಕ್ವಾಗಾರ್ಡ್, ಆರೋನಲ್ಲಿ ಹೋಗೋದಿಲ್ವಾ ಸರ್ ಇವೆಲ್ಲ? ಅಕ್ವಾಗಾರ್ಡ್ ಅಲ್ಲಿ RO ಮೆಥಡ್ ಅಲ್ಲಿ ಒಂದು ತೆಗೆದಾಕ್ಬಿಡ್ತಾರೆ. ಆದ್ರೆ ಏನು ಅಂದ್ರೆ RO ನಲ್ಲಿ ಬೇಕಿರೋದು ಕೂಡ ಹೊರಟೋಗ್ಬಿಡುತ್ತೆ, ಎಲ್ಲಾನು ಹೊರಟೋಗುತ್ತೆ, ಸತ್ವನೇ ಉಳಿಯೋದಿಲ್ಲ ಅಂತ. ಪ್ಯೂರ್ ವಾಟರ್ ಕೊಡ್ತಾರೆ, H2O. ಏನು ಇರಲ್ಲ ಅದ್ರಲ್ಲಿ, ಏನು ಇರಲ್ಲ, ಆಗ್ಲೂ ಕೂಡ ಕಷ್ಟ. ಅದೇ ರೀತಿ ಕ್ಯಾಡ್ಮಿಯಂ, ಕೊಬಾಲ್ಟ್, ನಿಕ್ಕಲ್, ರೇಡಿಯೋ ಆಕ್ಟಿವ್ ಕ್ಯಾಡ್ಮಿಯಂ ಪಾಯ್ಸನ್ ಆಗತ್ತೆ. ಅದನ್ನ ಚಾಕ್ಲೇಟ್ ಗಳಲ್ಲಿ ಎಲ್ಲ ಅದ್ರಲ್ಲೂ ಹಾಕಿರ್ತಾರೆ, ಬಟ್ ಅದು ಒಳ್ಳೇದಲ್ಲ. ಲೆಡ್, ಕ್ಯಾಡ್ಮಿಯಂ ಅದು ಕೂಡ ಬರ್ಬೋದು. ಇದು ಯುರೇನಿಯಂ, ಥೋರಿಯಂ, ಆಮೇಲೆ ನಮ್ಮ ಟ್ಯಾಂಟಲಮ್, ಕೊಲಂಬಿಯಂ, ಆಮೇಲೆ ಇವನ್ ಟಿನ್ನು ಕೂಡ, ಟಿನ್ನು, ಟಂಗ್ಸ್ಟನ್, ಆ ರೀತಿ ಕೆಲವು ಏರಿಯಾಗಳಲ್ಲಿ ನೀರಿನಲ್ಲಿ ಬರುತ್ತೆ. ಅದು ಮಣ್ಣಿನಲ್ಲೂ ಇರುತ್ತೆ, ಅದು ಮಣ್ಣಿನಲ್ಲಿ ಬೆಳೆದ ಆಹಾರಗಳಿಂದ ನಮ್ದೇಳು ಬರುತ್ತೆ, ನೀರಿನಲ್ಲೂ ಬರುತ್ತೆ. ಸೊ ಇದಕ್ಕೆ ಗಮನ ಕೊಡ್ಬೇಕಾಗತ್ತೆ. ಆಮೇಲೆ ಒಂದು ಆಸಕ್ತಿಕರ ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಂದು ಏನು ಅಂದ್ರೆ ನಮ್ಮ ಹಿಂದಿನ ಕಾಲದಿಂದನೂ ಕೂಡ ನಮ್ಗೇನು ಹೊಸದಲ್ಲ ಇದು. ಮೊನ್ನೆ ಕರೋನಾ ಬಂತು, ಕೋವಿಡ್ ಬಂತು, ಸಾಂಕ್ರಾಮಿಕ ರೋಗ, ಪ್ರಪಂಚವೆಲ್ಲ ನರಳಿತು, 40-50 ಲಕ್ಷ ಜನ ಸತ್ತೋದ್ರು. ಅದೇ ರೀತಿ 1917-18ರಲ್ಲಿ ಸ್ಪ್ಯಾನಿಷ್ ಫೀವರ್ ಬಂದಿತ್ತು. ಈಗ ಬಂದಿದ್ದು ಚೈನೀಸ್ ಫೀವರ್. ಆ ಸ್ಪ್ಯಾನಿಷ್ ಫೀವರ್ 2 ವರ್ಷ ಇತ್ತು, ಅದೇ ತರ ಇತ್ತು, 4 ವೇವ್ಸ್ ಇತ್ತು, ಅದೇ ರೀತಿ ಲಕ್ಷಣಗಳು, ಅದೇ ರೀತಿ ಸಾವು ನೋವುಗಳಾದವು. ಹಿಂದೆ 60ರ ದಶಕದಲ್ಲಿ 70ರ ದಶಕದಲ್ಲಿ ಮಲೇರಿಯಾ, ಸ್ಮಾಲ್ ಪಾಕ್ಸ್ ಇವೆಲ್ಲ ಇದ್ದು, ಹಾಗೆ ಪ್ಲೇಗು, ಕಾಲರಾಗಳು ಅವೆಲ್ಲ ಇದ್ದು ಶತಮಾನಗಳ ಹಿಂದೆ.
16, 17, 18ನೇ ಶತಮಾನದಲ್ಲಿ, 20ನೇ ಶತಮಾನದಲ್ಲಿ, ಹ್ಮ್. 19ನೇ ಶತಮಾನದಲ್ಲಿ ದೊಡ್ಡ ದೊಡ್ಡ ಸಾಂಕ್ರಾಮಿಕ ರೋಗಗಳು ಅರ್ಧ ಪ್ರಪಂಚ ಅಥವಾ ಪೂರ್ತಿ ಪ್ರಪಂಚ ನರಳಿದೆ. ಇದಕ್ಕೆಲ್ಲ ಹ್ಮ್. ಕಾರಣ ಮೊನ್ನೆ ನಾವ್ ಹೇಳಿದ್ವಲ್ಲ, ವುಹಾನ್ ಲ್ಯಾಬೊರೇಟರಿ ಅಂತ. ಅದಲ್ಲ, ಹೌದು. ಹಿಂದೆ ಯಾವ ವುಹಾನ್ ಲ್ಯಾಬೊರೇಟರಿಗಳು ಇರ್ಲಿಲ್ಲ, ಯಾವ ಹ್ಮ್. ಲ್ಯಾಬೊರೇಟರಿನ ಇರ್ಲಿಲ್ಲ 17ನೇ ಶತಮಾನದಲ್ಲಿ. ಆಗೆಲ್ಲ ಕೂಡ ಈಗಲೂ ಕೂಡ ನೈಸರ್ಗಿಕವಾಗಿ ಪ್ರಕೃತಿನಲ್ಲಿ ವೈರಸ್ಗಳು ಉತ್ಪತ್ತಿ ಆಗುತ್ತೆ. ಹೌದು ಹೇಗೆ? ಹೌದು ಈಗ ಹೌದು. ನೋಡಿ, ಜೂನ್ ನಲ್ಲಿ ಮಳೆಗಾಲ ಶುರುವಾಗುತ್ತೆ. ಹ್ಮ್. ಆಗ ದೊಡ್ಡದಾಗಿ ಗುಡುಗು, ಸಿಡ್ಲು, ಮಿಂಚು, ಸರ್, ಮಳೆ. ಅದನ್ನೆಲ್ಲ ಇನ್ನೊಂದ್ಸಲ ಮಾತಾಡೋಣ. ಇವತ್ತು ನೀವು ಇದಿಷ್ಟೆಲ್ಲ ವಿವರವಾಗಿ ಹೇಳ್ಕೊಟ್ಟಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. Thank you. ವೈರಾಣುಗಳು, ರೋಗಾಣುಗಳದ್ದು, ಸಾಂಕ್ರಾಮಿಕ ರೋಗಗಳು ಇನ್ನೊಂದ್ಸಲ ಮಾತಾಡೋಣ ಸರ್. ನಮಸ್ಕಾರ. ಥ್ಯಾಂಕ್ ಯು.